ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ DNA ಪ್ರಮುಖ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 3 ಸುದ್ದಿಗಳಲ್ಲಿ ಮೊದಲ ಸುದ್ದಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಶುಕ್ರವಾರ ಇರಾನ್ ಅಮೆರಿಕಾದ F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿತ್ತು. ಆ ಯುದ್ಧ ವಿಮಾನದ ಪೈಲಟ್ಗಳ ಪೈಕಿ ಒಬ್ಬರನ್ನ ರಕ್ಷಣೆ ಮಾಡಲಾಗಿತ್ತು, ಒಬ್ಬರು ನಾಪತ್ತೆಯಾಗಿದ್ದರು. ಅಮೆರಿಕಕ್ಕೆ ಜಾಗತಿಕವಾಗಿ ಮುಜುಗರ ತಂದಿಡಬಲ್ಲಂತಹ ಒಂದು ಬೆಳವಣಿಗೆ ಆಗಿತ್ತು. ಒಬ್ಬ ಪೈಲಟ್ ನಾಪತ್ತೆಯಾಗಿಬಿಟ್ಟಿದ್ದಾರೆ ಅಂತ. ಅದಾದ ನಂತರ ಅಮೆರಿಕ ಅದಕ್ಕೊಂದು ರಕ್ಷಣಾ ಕಾರ್ಯಾಚರಣೆಯನ್ನು ಶುರು ಮಾಡಿಕೊಳ್ತು. ಇರಾನ್ ದೇಶಕ್ಕೆ ನುಗ್ಗಿ ಅವರ ಪೈಲಟ್ಗಳನ್ನು ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಇದೇ ಮೊದಲ ಸುದ್ದಿ. US ಆರ್ಮಿಯ ಹೈ ವೋಲ್ಟೇಜ್ ರೆಸ್ಕ್ಯೂ ಆಪರೇಷನ್. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಬರೋಬ್ಬರಿ 2 ತಿಂಗಳಾಗ್ತಾ ಬರ್ತಾ ಇದೆ. ಹೆಚ್ಚು ಕಡಿಮೆ 2 ತಿಂಗಳು, 48 ದಿನಗಳು ಅಂತ ಹೇಳ್ತಾರೆ. ಈ 48 ದಿನಗಳಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆ. ಮೊದಲು ಇಸ್ರೇಲ್ ಮತ್ತು ಇರಾನ್ ನಡುವೆ ದೊಡ್ಡ ಮಟ್ಟದ ಬಡದಾಟಗಳು, ಬಾಂಬ್ ದಾಳಿಗಳು, ಕ್ಷಿಪಣಿ ದಾಳಿಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಇಸ್ರೇಲ್ ಇನ್ನೇನು ಸೈಲೆಂಟ್ ಆಯಿತು ಅನ್ನುವಷ್ಟರಲ್ಲಿ ಅಮೆರಿಕ ಇರಾನನ್ನು ಟಾರ್ಗೆಟ್ ಮಾಡಿ ಹೊಡೆಯುವ ಪ್ರಯತ್ನವನ್ನು ಮಾಡ್ತು. ಇದೀಗ ಇರಾನ್ ಕೂಡ ಏಟಿಗೆ ಏಟು, ಪ್ರತಿ ಏಟನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಇದರ ಜೊತೆಗೆ ಏನಾಯಿತು ಅಂತ ಹೇಳಿದರೆ F-15 ಯುದ್ಧ ವಿಮಾನವನ್ನು ಇರಾನ್ನವರು ಹೊಡೆದುರುಳಿಸಿಬಿಟ್ರು. ಶುಕ್ರವಾರ ಅವರು ಒಂದು ಫ್ಯಾಸಿವ್ ಡಿಟೆಕ್ಷನ್ ಎನ್ನುವಂತಹ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು, ಫ್ಯಾಸಿವ್ ಡಿಟೆಕ್ಷನ್ ಅಂತ ಕರೀತಾರೆ, ಇರಾನ್ ಅದನ್ನು ಬಳಸಿಕೊಂಡು F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸು. ಆ ಯುದ್ಧ ವಿಮಾನದಲ್ಲಿ 2 ಜನ ಇದ್ದರು, ಒಬ್ಬರು ನಾಪತ್ತೆ ಆಗಿದ್ರು. ಇದು ಜಾಗತಿಕವಾಗಿ ಅಮೆರಿಕಕ್ಕೆ ಒಂದು ಪ್ರತಿಷ್ಠೆಯ ವಿಚಾರ ಕೂಡ ಆಗಿತ್ತು. ಅಂದರೆ ಸರಿಸುಮಾರು 23 ವರ್ಷಗಳ ನಂತರ ಅಮೆರಿಕಾದ ಒಂದು ಯುದ್ಧ ವಿಮಾನವನ್ನು ಶತ್ರು ರಾಷ್ಟ್ರಗಳು ಹೊಡೆದಿತ್ತು. ಇಲ್ಲಿಯ ತನಕ ಆ ಸಾಧ್ಯತೆ ಆಗಿರಲಿಲ್ಲ. ಇದೊಂದು ಪ್ರತಿಷ್ಠೆಯ ಕಣವಾಗಿ ಅಮೆರಿಕಕ್ಕೆ ಮಾರ್ಪಟ್ಟಿತ್ತು. ಹೇಗಾದರೂ ಮಾಡಿ ಶತ್ರು ದೇಶ ಇರಾನ್ನಲ್ಲಿರುವಂತಹ ಪೈಲಟ್ನನ್ನು ತೆಗೆದುಕೊಂಡು ಬರಬೇಕು ಅಂತ US ಆಲೋಚನೆ ಮಾಡಿತ್ತು. ಅದಕ್ಕಾಗಿ ಒಂದು ಆಪರೇಷನ್ ಕೂಡ ಶುರು ಮಾಡಿದ್ರು. ಹಾಗಾದರೆ ಈ ಆಪರೇಷನ್ ಹೇಗಿತ್ತು, ಏನಾಗಿತ್ತು, ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಅವರು US ಆರ್ಮಿ ರೆಸ್ಕ್ಯೂ ಆಪರೇಷನ್ ಶುರು ಮಾಡಿದ್ರು. ಒಂದು ಪ್ರತಿಷ್ಠೆ ಆಗಿಬಿಟ್ಟಿತ್ತು ಅಮೆರಿಕಕ್ಕೆ. ಅತಿ ಹೆಚ್ಚು ರಕ್ಷಣಾ ಬಜೆಟನ್ನು ಹೊಂದಿದೆ. ಜಾಗತಿಕವಾಗಿ ಜಗತ್ತಿನ ದೊಡ್ಡಣ್ಣ ಅಂತ ಅಮೆರಿಕವನ್ನು ಕರೆಯಲಾಗುತ್ತೆ. ನಾವು ಗೆದ್ದೇ ಬಿಟ್ಟಿದ್ದೇವೆ, ಇರಾನ್ನ ವಾಯುಪಡೆ ನಮ್ಮ ಹತ್ರ ಇದೆ, ಎಲ್ಲವೂ ಕೂಡ ನಮ್ಮ ಹತ್ರ ಇದೆ ಅಂತ ಅಮೆರಿಕ ಹೇಳ್ಕೊಳ್ತಾ ಇತ್ತು. ಇವೆಲ್ಲದರ ನಡುವೆ US ಆರ್ಮಿ ರೆಸ್ಕ್ಯೂ ಆಪರೇಷನ್ ಸ್ವಲ್ಪ ಹೆಂಗಾಯ್ತಿದು ಅಂತ ಇರಾನ್ನವರು ಏನು ಮಾಡಿದ್ರು, ಒಂದು ಫ್ಯಾಸಿವ್ ಡಿಟೆಕ್ಷನ್ ಎನ್ನುವಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು F-15 ಹೊಡೆದ್ರು. ಹೆಂಗೆ ಅಂತ ಹೇಳಿದ್ರೆ, ರೆಡಾರ್ ಸಿಗ್ನಲ್ಗಳನ್ನು ಬಳಕೆ ಮಾಡಿಕೊಂಡು ಅವುಗಳು ಹೊರಸೂಸುವಂತಹ ಏನು ಈ ಸಿಗ್ನಲ್ಗಳಿರುತ್ತಲ್ಲ, ಅವುಗಳ ಮುಖಾಂತರ ಶತ್ರು ದೇಶಗಳ ವಿಮಾನಗಳನ್ನು ಪತ್ತೆ ಮಾಡ್ತಾರೆ. ಇದು ಶತ್ರು ದೇಶಕ್ಕೆ ಗೊತ್ತಾಗಬಾರದು ಅಂತ F-15ನಲ್ಲಿ ಒಂದು ತಂತ್ರಜ್ಞಾನಿಕವಾಗಿ ಒಂದು ರಿಸೀವರ್ಗಳನ್ನು ಅಳವಡಿಸಲಾಗಿದೆ. ಯಾವ F-15 ಹೊಡೆದುರುಳಿಸಲಾಗಿತ್ತಲ್ಲ, ಆ ರಿಸೀವರ್ಗಳು ಅದರಲ್ಲಿದೆ. ಆ ರಿಸೀವರ್ಗಳ ಮುಖಾಂತರ ಅಮೆರಿಕಾದವ್ರಿಗೆ ಗೊತ್ತಿತ್ತು ಇರಾನ್ನವರು ನಮ್ಮನ್ನು ಹೊಡಿತಾರೆ ಅಂತ. ಅದಕ್ಕೆ ಇರಾನ್ನವ್ರು ಏನು ಮಾಡಿದ್ರು, ಫ್ಯಾಸಿವ್ ಡಿಟೆಕ್ಷನ್ ಅಂತ ಹೇಳಿದರೆ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಸೆನ್ಸಾರ್ಗಳನ್ನು ಬಳಕೆ ಮಾಡಿಕೊಂಡು ಅಮೆರಿಕಾದ ಆ ಯುದ್ಧ ವಿಮಾನದಲ್ಲಿರುವಂತಹ ಪೈಲಟ್ಗಳಿಗೆ ಗೊತ್ತೇ ಆಗದಂತೆ ಅವರ F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸ್ಬಿಟ್ರು. ಆ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ನಂತರ ಡೊನಾಲ್ಡ್ ಟ್ರಂಪ್ಗೆ ಆಘಾತ. ಇರಾನ್ ನಮ್ಮ ಕೈವಶದಲ್ಲಿದೆ, ನಮ್ಮ ಮಾತು ಕೇಳ್ತಿದೆ, ಇತ್ಯಾದಿ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ಗೆ ಜಾಗತಿಕವಾಗಿ ಹಿನ್ನಡೆ ಆಗೋದಕ್ಕೆ ಶುರುವಾಯಿತು. ಏನಾದರೂ ಮಾಡಿ ನಾವು ನಮ್ಮ ಪೈಲಟನ್ನು ವಾಪಸ್ ತೆಗೆದುಕೊಂಡು ಬರಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಹೀಗಾಗಿ ಬಾವರ್ 373 ಮುಖಾಂತರ ಅವರೇನು ಹೊಡೆದುರುಳಿಸಿದ್ರು, ಇದೀಗ ಪೈಲಟ್ಗಳನ್ನು US ಆರ್ಮಿ ರೆಸ್ಕ್ಯೂ ಆಪರೇಷನ್ ಮುಖಾಂತರ ರಕ್ಷಣೆ ಮಾಡಿದ್ದಾರೆ. ಹಾಗಾದ್ರೆ US ರೆಸ್ಕ್ಯೂ ಆಪರೇಷನ್ನ ಹೈಲೈಟ್ಸ್ಗಳೇನಾಗಿತ್ತು? US ಹೈಲೈಟ್ಸ್ ಏನು?
ಈ ಕಾರ್ಯಾಚರಣೆಗೆ ಒಂದವರು ಹೆಸರು ಕೊಟ್ಟಿದ್ದಾರೆ, ಏನು ಅಂತ, ಸಾವು ಬದುಕು ಅಂತ ಇವರು ಕೊಟ್ಟಿರುವಂತಹ ಹೆಸರಿದು. ಇದರ ಜೊತೆಗೆ ಇರಾನ್ನಲ್ಲಿ ಪತನಗೊಂಡಂತಹ F-15 ಈಗಲ್ ಸ್ಟೈಲ್ ಪೈಲಟ್ ಏನಿದ್ರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಇರಾನ್ನ ನೈಋತ್ಯ ಪ್ರಾಂತ್ಯದ ಕಡಿದಾದ ಪರ್ವತ ಪ್ರದೇಶದಲ್ಲಿ ಆದಂತ 7,000 ಅಡಿ ಯಾವ ಪೈಲಟ್ ಅಮೆರಿಕಾದಿಂದ ಅಂದರೆ ಕಳೆದುಕೊಂಡು ಹೋಗ್ಬಿಟ್ಟಿದ್ದ, ಆ ಪೈಲಟ್ 7,000 ಅಡಿ ಬೆಟ್ಟವನ್ನು ಹತ್ತಿ ಕುಳಿತಿದ್ದ ಅಂತ ಸಾವು ಬದುಕನ್ನು ಹೆಸರು ಕೊಟ್ಟಿದ್ದಾರೆ. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ನಾವು. 2005ರಲ್ಲಿ ನಿಮಗೆ ನಾವು ಮೊನ್ನೆಯೂ ಕೂಡ ಚರ್ಚೆ ಮಾಡಿದ್ವಿ. 2001ರಲ್ಲಿ 9/11 ಘಟನೆಯಾದ ನಂತರ ಅಲ್ ಖೈದಾ ಉಗ್ರರನ್ನು ಹೊಡಿಬೇಕು ಅನ್ನುವಂಥ ನಿರ್ಧಾರ ಆಗುತ್ತೆ. ಅಫ್ಘಾನಿಸ್ತಾನಕ್ಕೆ ಅಮೆರಿಕದ 4 ಸೈನಿಕರು ಬರ್ತಾರೆ. 4 ಸೈನಿಕರು 2005ರಲ್ಲಿ ತಾಲಿಬಾನ್ನ ನಾಯಕನಾದಂತಹ ಅಹ್ಮದ್ ಶಾನನ್ನು ಹೊಡಿಬೇಕು ಅಂತ ಬರೋದವರು. ಅವತ್ತು ಕೂಡ ಅವರೊಂದು ಹೆಸರು ಕೊಟ್ಟಿದ್ರು, ಇದೇ ಸಾವು ಬದುಕು. ಅವತ್ತೇನು ಘಟನೆ ಆಗುತ್ತೆ, 4 ಜನ ಸೈನಿಕರು ಅಲ್ಲಿಂದ ಬರ್ತಾರೆ ಅಮೆರಿಕಾದಿಂದ. ಒಂದು ಬೆಟ್ಟ, ದೊಡ್ಡದಾದ ಬೆಟ್ಟದ ಮೇಲೆ ಏರ್ಕೊಳ್ತಿರ್ತಾರೆ. ಕುರಿಗಾಯಿಗಳು ಬರ್ತಾರಲ್ಲಿ. ಕುರಿಗಾಯಿಗಳು ಬಂದು ನಿಮ್ಮನ್ನು ಕೇಳ್ತಾರೆ, ಎಲ್ಲಿ ಏನು ಎತ್ತ ಅಂತ ಕೇಳಿದಾಗ ಇವರೆಲ್ಲ ಹೇಳ್ತಾರೆ. ಹೇಳಿದ ತಕ್ಷಣ ಕುರಿಗಾಯಿಗಳು ಇವ್ರು ಏನು ಮಾಡೋದಿಲ್ಲ, ಅವರು ವಾಪಸ್ ಹೋಗ್ಬಿಡ್ತಾರೆ. ಆದರೆ ಅವತ್ತು ಆ ಕುರಿಗಾಯಿಗಳು ಹೋಗಿ ತಾಲಿಬಾನ್ ನಾಯಕರಿಗೆ ಹೇಳ್ತಾರೆ, ಇಲ್ಲಿ ಅಮೆರಿಕದ ಸೈನಿಕರು ಬಂದಿದ್ದಾರೆ ಅಂತ. ಏಕಾಏಕಿಯಾಗಿ ತಾಲಿಬಾನ್ನ ಪಡೆ ಏನಿತ್ತು ಅವರೆಲ್ಲ ಬಂದು ಗುಂಡಿನ ಚಕಮಕಿ ಆಗುತ್ತೆ. 4 ಜನರ ಪೈಕಿ 3 ಜನ ಸತ್ತು ಬಿಡ್ತಾರೆ. ಆ 3 ಜನರಲ್ಲಿ 3 ಜನ ಸಾಧಿತಾರೆ, ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿತಾನೆ. ಆ ವ್ಯಕ್ತಿಯನ್ನ ವಾಪಸ್ ಅಫ್ಘಾನಿಸ್ತಾನದಿಂದ ಅಮೆರಿಕ ಕರ್ಕೊಂಡ್ಬರಬೇಕಲ್ಲ, ಇವತ್ತು ಇರಾನ್ನಿಂದ ಅಮೆರಿಕಕ್ಕೆ ವಾಪಸ್ ಕರ್ಕೊಂಡು ಹೋಗಿದಾರಲ್ಲ ಒಬ್ಬ ಪೈಲಟ್ನನ್ನ, ಅದೇ ರೀತಿಯಾಗಿ ಅವತ್ತು ಕೂಡ ಒಬ್ಬ ಪೈಲಟ್ನನ್ನ 2005ರಲ್ಲಿ ಇವರು ಕರ್ಕೊಂಡು ಹೋಗಿದ್ರು ಅಫ್ಘಾನಿಸ್ತಾನದಿಂದ. ಅವತ್ತು ಕೂಡ ಇದೇ ಹೆಸರನ್ನು ಕೊಟ್ಟಿದ್ರು ಅವರು, ಸಾವು ಮತ್ತು ಬದುಕು ಅಂತ. ಒನ್ಸ್ ಅಗೇನ್ ಅದನ್ನೇ ಮಾಡಿದ್ದಾರೆ. ಇರಾನ್ ವಿರುದ್ಧ ಇಂಥದ್ದೊಂದು ಹೋರಾಟ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ. ಈ ಸಮಯದಲ್ಲಿ ಪೈಲಟ್ನನ್ನ ರಕ್ಷಣೆ ಮಾಡಲಾಗಿದೆ. ಓಕೆ, ಪೈಲಟ್ನನ್ನ ಅಮೆರಿಕಾದವರು ರಕ್ಷಣೆ ಮಾಡಿದ್ದಾರೆ. ಅದಕ್ಕೊಂದು ಕಾರ್ಯತಂತ್ರವನ್ನು ಹೆಣೆದಿದ್ರು, ಎಲ್ಲವೂ ಕೂಡ ಆಗಿತ್ತು. ಹಾಗಾದ್ರೆ ಈ ರಕ್ಷಣಾ ಕಾರ್ಯಾಚರಣೆ ಹೆಂಗಿತ್ತು? ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜಾಗತಿಕವಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ಚರ್ಚೆ. ನಮ್ಮದೇ ಭಾರತ 2019ರಲ್ಲಿ ಅನಿಸುತ್ತೆ ಪಾಕಿಸ್ತಾನದ ದೇಶದೊಳಗೆ ನುಗ್ಗಿ ಅಲ್ಲಿರುವಂಥ ಅನೇಕ ಆ ಭಯೋತ್ಪಾದಕರ ತುಕಡಿಗಳೇನಿತ್ತು ಎಲ್ಲವನ್ನ ನಾಶ ಮಾಡಿ ನಾವು ವಾಪಸ್ ಬಂದಿದ್ವಿ. ಅವತ್ತು ಕೂಡ ಜಗತ್ತು ನಿಬ್ಬೆರಗಾಗಿತ್ತು. ಹಾಗಾದರೆ ಅಮೆರಿಕಾದ ಕಾರ್ಯಾಚರಣೆ ಹೆಂಗಿತ್ತು? ಅಮೆರಿಕ ಈ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಒಂದು 3 ಸ್ಟೆಪ್ಸ್ಗಳನ್ನು ಬಳಕೆ ಮಾಡ್ತಾರೆ. ಯಾವುದದು 3 ಸ್ಟೆಪ್ಸು? ಇಜೆಕ್ಷನ್ ಸೀಟ್ ಅಂತ ಕರೀತಾರೆ. ಮೊದಲೇ ಸ್ಟೆಪ್ ಇದು. ಏನು ಇಜೆಕ್ಷನ್ ಸೀಟು? ಇಜೆಕ್ಷನ್ ಸೀಟ್ ಅಂತ ಹೇಳಿದ ತಕ್ಷಣ ಯಾವಾಗ ಈ F-15 ಯುದ್ಧ ವಿಮಾನ ಪತನ ಆಯ್ತಲ್ಲ, ಆ ಪತನ ಆದ ತಕ್ಷಣ ಆ ವಿಮಾನದಲ್ಲಿದ್ದಂಥ ಪೈಲಟ್ಗಳು ಅದ್ರ ಮುಖಾಂತರ ಹೊರಗೆ ಬರ್ತಾರೆ. ಯಾವುದ್ರ ಮುಖಾಂತರ? ಇಜೆಕ್ಷನ್ ಸೀಟ್ ಮುಖಾಂತರ ಹೊರಗೆ ಬರ್ತಾರೆ. ಏನಿದು ಇಜೆಕ್ಷನ್ ಸೀಟು ಅಂತ ಹೇಳಿದರೆ, ಇದು ಕೇವಲ ಪ್ಯಾರಾಚೂಟ್ ಮಾತ್ರ ಆಗಿರೋದಿಲ್ಲ, ಇದೊಂದು ಜೀವ ರಕ್ಷಕವಾಗಿಯೂ ಕೂಡ ಅವರಿಗೆ ಕೆಲಸ ಮಾಡುತ್ತೆ. ಹೆಂಗೆ? ಅದರಲ್ಲೊಂದು ಸರ್ವೈವಲ್ ಕಿಟ್ ಇರುತ್ತೆ. ಅವರಿಗೆ ಬೇಕಾದಂತಹ ನೀರು, ಅವರ ಸಂವಹನಕ್ಕೆ ಬೇಕಾದಂಥ ಒಂದು ಚಿಕ್ಕದಾದಂತಹ ರೇಡಿಯೋ, ವೈದ್ಯಕೀಯ ಕಿಟ್ಟು, ಆಹಾರದ ಪಾಕೆಟ್ ಇವೆಲ್ಲವೂ ಕೂಡ ಇರುತ್ತೆ. ಅದನ್ನು ತೆಗೆದುಕೊಂಡು ಏಕಾಏಕಿಯಾಗಿ ಅವರು ವಿಮಾನದಿಂದ ಇಳಿತಾರೆ. 1ನೇ ಸ್ಟೆಪ್ ಇದು. 2ನೇ ಸ್ಟೆಪ್ಪು ಬದುಕುಳಿಯುವಂತಹ ತಂತ್ರವನ್ನು ಅವರಿಗೆ ತರಬೇತಿಯಲ್ಲಿ ಹೇಳ್ಕೊಳ್ಳಾಗುತ್ತೆ. ಅದಕ್ಕೆ ಅವರು ಸೆರೆ ತರಬೇತಿ ಅಂತ ಕರೀತಾರೆ, SERE. ಹಾಗಂದ್ರೆ ಏನು? ಮೊದಲೇದ್ದು ಸರ್ವೈವಲ್, ಬದುಕುಳಿಬೇಕು ಅನ್ನುವಂಥ ಆಶಯ. 2ನೇದು ಇವ್ಯಾಯೇಷನ್ ಇರಬೇಕು ಅವರಿಗೆ. ರೆಸಿಸ್ಟೆನ್ಸ್, ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ. ಅಲ್ಲಿಂದ ಏನಾದರೂ ಮಾಡಿ ಎಸ್ಕೇಪ್ ಆಗಬೇಕು ಅನ್ನುವಂಥ ತರಬೇತಿಯಲ್ಲಿ ಹೇಳ್ಕೊಡ್ಲಾಗುತ್ತೆ. ಅದೇ ಮಾದರಿಯನ್ನು ಬಳಸಿ 7,000 ಅಡಿ ಬೆಟ್ಟವನ್ನು ಹತ್ತಿ ಆ ವ್ಯಕ್ತಿಗಳು ಕುಳಿತಿದ್ದಾರೆ. ಈ 2ನೇ ಸ್ಟೆಪ್ಪಲ್ಲಿ ಅವರು ಏನು ಮಾಡ್ತಾರೆ? ತಮ್ಮ ಬಳಿ ಇರುವಂಥ ಸಂವಹನದ ರೇಡಿಯೋವನ್ನು ಬಳಸಿ ತಮ್ಮ ದೇಶಕ್ಕೆ ಮಾಹಿತಿ ಕೊಡ್ತಾರೆ, ನಾನು ಇಂಥಲ್ಲಿ ಇದ್ದೀನಿ ಅಂತ. ಅದೇ ರೀತಿ ಈ ಘಟನೆಯಲ್ಲೂ ಕೂಡ ಆಗಿದೆ. 3ನೇ ಸ್ಟೆಪ್ಪು, ಈ ವಿಚಾರ ಅಮೆರಿಕದ ಸೈನಿಕರಿಗೆ ಗೊತ್ತಾದ ತಕ್ಷಣ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಹೇಳಿದ್ರಂತೆ, ನಮ್ಮದೇ ದೇಶದ ಒಬ್ಬ ಪೈಲಟ್ ಇರಾನ್ನಲ್ಲಿ ಹೀಗೆ ಸಿಕ್ಕಾಕೊಂಡಿದ್ದಾರೆ, ಏನು ಎತ್ತ ಅಂದಾಗ ಇರಾನ್ ರಕ್ಷಣೆ ಮಾಡಬೇಕು ಅವರನ್ನು ಅಂತ ಡೊನಾಲ್ಡ್ ಟ್ರಂಪ್ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ ತಕ್ಷಣವೇ HH-60W ಜಾಲಿ ಗ್ರೀನ್ ಎನ್ನುವಂತಹ ಒಂದು ಹೆಲಿಕಾಪ್ಟರ್ನ ತೆಗೆದುಕೊಂಡು ಅವರು ಇರಾನಿಗೆ ಬರ್ತಾರೆ. ಇರಾನಿಗೆ ಬಂದು ಈ ಯಾವ ಹೆಲಿಕಾಪ್ಟರ್ ಇರುತ್ತಲ್ಲ, ಈ ಹೆಲಿಕಾಪ್ಟರು ಕೆಳಗಡೆ ಇರುವಂತಹ ಪೈಲಟ್ನನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿರುತ್ತೆ. ಈ ಹೆಲಿಕಾಪ್ಟರ್ ರಕ್ಷಣೆಗಾಗಿ ಇರಾನ್ನ ಸುತ್ತ ಕೆಲವೊಂದಿಷ್ಟು ಹೆಲಿಕಾಪ್ಟರ್ಗಳು ಸುತ್ತಾಡ್ತಾ ಇರುತ್ತೆ. ಅದು A-10 ವಾರ್ತಾಗ್ ಹೆಲಿಕಾಪ್ಟರ್ಗಳನ್ನು ಇವರು ಬಳಕೆ ಮಾಡಿದ್ದಾರೆ.
A-10 ವಾರ್ತಾಗ್ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಈ ಪೈಲಟ್ನನ್ನು ರಕ್ಷಣೆ ಮಾಡಿಕೊಂಡು ಫ್ಯಾರಾ ಜಂಪರ್ಸ್ ಅಂತ ಕರೀತಾರೆ. ಅವ್ರು ಯಾರು ರಕ್ಷಣೆಗೆ ಬಂದಿರ್ತಾರಲ್ಲ ಅವ್ರನ್ನ ಫ್ಯಾರಾ ಜಂಪರ್ಸ್ ಅಂತ ಕರೀತಾರೆ. ಆ ಫ್ಯಾರಾ ಜಂಪರ್ಸ್ ಅವರಿಗೆ ಮೂಲಭೂತವಾದಂಥ ಚಿಕಿತ್ಸೆಯನ್ನು ಕೊಟ್ಟು ಆಹಾರವನ್ನು ಕೊಟ್ಟು ವಾಪಸ್ ಹೆಲಿಕಾಪ್ಟರ್ ಮುಖಾಂತರ ತೆಗೆದುಕೊಂಡು ಹೋಗ್ತಾರೆ. ಇದರ ಒಂದು ದೊಡ್ಡ ಕಾರ್ಯಾಚರಣೆ ಇದು. ಈ ಕಾರ್ಯಾಚರಣೆಯಲ್ಲಿ ಅಮೆರಿಕ ಇದೀಗ ಸಕ್ಸಸ್ ಆಗಿದೆ. ಅಮೆರಿಕಾಗೆ ಈ ಕಾರ್ಯಾಚರಣೆ ಹೆಂಗೆ ಸಾಧ್ಯ ಆಯಿತು? ಒಂದು ಸೀಲ್ ಕಮಾಂಡ್ ಅನ್ನುವಂಥದ್ದು ಅಮೆರಿಕ ಪಡೆ ಹತ್ರ ಇದೆ. ಇದು ಹೆಂಗೆ ಕೆಲಸ ಮಾಡುತ್ತೆ? ಸೀಲ್ ಕಮಾಂಡ್ ಅನ್ನುವಂಥದ್ದು ಪೈಲಟ್ ಇರೋ ಸ್ಥಳಕ್ಕೆ ಅವರು ಬರ್ತಾರೆ. ಬಂದ ನಂತರ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಹೆಂಗಿದು? ಈ ಹಿಂದೆ 2005 ನಾನು ಅವಾಗಲೇ ಹೇಳಿದಾಗೆ ಅಫ್ಘಾನಿಸ್ತಾನದಲ್ಲಿ ಆಗಿದೆ. ಈ ಹಿಂದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಮೆರಿಕದ ಜನರು ಸಿಕ್ಕಾಕೊಂಡಾಗಲೂ ಕೂಡ ಇದೇ ಸೀಲ್ ಪಡೆಯನ್ನು ಬಳಕೆ ಮಾಡಿಕೊಂಡು ಅವರು ಇದು ಮಾಡಿರೋದು. ಸೀಲ್ ಅಂತ ಹೇಳಿದರೆ SEEA ಸಮುದ್ರ, ಸಿ, ಅದರ ಜೊತೆಗೆ ಏರ್ ಅಂದರೆ ಗಾಳಿ, ಲ್ಯಾಂಡ್ ನೆಲ, ಈ ಮೂರೂ ಪ್ರದೇಶಗಳಲ್ಲೂ ಕೂಡ ಸಮತಟ್ಟವಾಗಿ ಕೆಲಸ ಮಾಡಬಲ್ಲಂತಹ ಒಂದು ಪಡೆ ಇದು. ಅತ್ಯುತ್ತಮವಾಗಿ ಕೆಲಸ ಮಾಡಬಲ್ಲಂತಹ ಪಡೆ ಇದು. ಈ ಪಡೆ ಇವತ್ತು ಕಾರ್ಯಾಚರಣೆಯನ್ನು ಮಾಡುವ ಮುಖಾಂತರ ತನ್ನ ಪೈಲಟ್ನನ್ನು ರಕ್ಷಣೆ ಮಾಡ್ಕೊಂಡು ಬಂದಿದೆ. ಯಾವಾಗ ರಕ್ಷಣೆ ಮಾಡಿದ್ರಿ ಇವರು? ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ 2009ರಲ್ಲಿ ಫಿಲಿಪ್ಸ್ನಲ್ಲಿ ಒಂದು ಕಾರ್ಯಾಚರಣೆ ಆಗುತ್ತೆ. ಫಿಲಿಪ್ಸ್ನಲ್ಲಿಯೂ ಕೂಡ ಒತ್ತೆಯಾಳಾಗಿ ಒಬ್ಬ ನಾವಿಕನನ್ನು, ಅಮೆರಿಕಾದ ನಾವಿಕನನ್ನು ಫಿಲಿಪ್ಸ್ ಇಟ್ಕೊಳ್ಳುತ್ತೆ. ಅವತ್ತು ಕೂಡ ಇದೇ ಸೀಲ್ ಎನ್ನುವಂತಹ ಒಂದು ತಂಡ ಏನಿದೆ, ಇವರು ಹೋಗಿ ಅಲ್ಲಿರುವಂಥ ಆ ದೇಶದ ನಾವಿಕನನ್ನು ಹಗಲತ್ತಲ್ಲೇ ಹೊಡೆದು ತಮ್ಮ ನಾವಿಕನನ್ನು ಬಿಡಿಸ್ಕೊಂಡು ಬಂದಿರ್ತಾರೆ. ಇದು ಅತ್ಯದ್ಭುತ ಕಾರ್ಯಾಚರಣೆ ಅಮೆರಿಕಾದಲ್ಲಿ ಅಂತ ಹೇಳ್ತಾರೆ. ಎರಡನೇ ಘಟನೆ 2005ರಲ್ಲಿ ತಾಲಿಬಾನ್ ನಾಯಕರ ಪತ್ತೆ ವಿಚಾರದಲ್ಲಿ ನಾನು ಅವಾಗಲೇ ಏನು ಹೇಳಿದೆ, ಅವತ್ತು ಕೂಡ ಸೀಲ್ ಕೆಲಸ ಮಾಡಿತ್ತು. ಮೂರನೇ ವಿಚಾರ 2012ರಲ್ಲಿ ಅಮೆರಿಕಾದ ಮಾನವ ಹಕ್ಕುಗಳ ಒಬ್ಬ ಹೋರಾಟಗಾರ್ತಿಯನ್ನು ಸೊಮಾಲಿಯಾದಲ್ಲಿ ಹಿಡಿದು ಅವರನ್ನು ಹಿಡಿದಿಟ್ಕೊಳ್ಳಲಾಗುತ್ತೆ. ಈ ವಿಚಾರ ಅಮೆರಿಕದ ಅಧ್ಯಕ್ಷರಿಗೆ ಗೊತ್ತಾಗುತ್ತೆ. ಅದಾದ ನಂತರ ರಕ್ಷಣಾ ಪಡೆಗಳನ್ನು ಕಳಿಸಲಾಗುತ್ತೆ. ಅವತ್ತು ಕೂಡ ಸೀಲ್ ಕಾರ್ಯಾಚರಣೆ ಮಾಡುವ ಮುಖಾಂತರ ಅವತ್ತು ಅವರನ್ನು ಬಿಡಿಸ್ಕೊಂಡು ಬಂದಿತ್ತು. ಇದು ಸೀಲ್ಗೆ ಇರುವಂತಹ ಒಂದು ಕೆಪಾಸಿಟಿ ಅಂತ ಹೇಳ್ಬೋದು. ಹಾಗಾದರೆ ಅಮೆರಿಕದ ತಾಂತ್ರಿಕ ಶಕ್ತಿ ಹೇಗಿತ್ತು? ಈ ಕಾರ್ಯಾಚರಣೆಯಲ್ಲಿ ತಾಂತ್ರಿಕ ಶಕ್ತಿ ಹೇಗಿತ್ತು? ಇದನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸ್ಟೆಲ್ತ್ ತಂತ್ರಜ್ಞಾನ ಅಂತ ಹೇಳ್ತಾರೆ. ಸ್ಟೆಲ್ತ್ ತಂತ್ರಜ್ಞಾನ ಅಂತ ಹೇಳಿದರೆ ವಿಮಾನ, ಹಡಗು, ಈ ಕ್ಷಿಪಣಿಗಳು, ಶತ್ರುಗಳ ರಡಾರ್ಗಳು ಗುರುತು ಸಿಗದಂತೆ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥದ್ದು. ಇದು ಅತ್ಯಾಧುನಿಕ ತಂತ್ರಜ್ಞಾನ ಇದೆ. ವಿಮಾನದ ಮೇಲ್ಭಾಗದಲ್ಲಿ ಒಂದು ಬೇರೆ ಥರನಾದಂತಹ ಒಂದು ಕೆಮಿಕಲನ್ನು ಬಳಕೆ ಮಾಡಿರ್ತಾರೆ. ನೈಟ್ ವಿಷನ್ ಅಂದರೆ ರಾತ್ರಿ ಸಮಯದಲ್ಲಿ ಇವರು ಇದನ್ನು ಮಾಡಿರುವಂಥದ್ದು. ಮೂರನೇದ್ದು ಜಾಮಿಂಗ್, ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಏನೋ ಶುರುವಾಯಿತು. ಯುದ್ಧ ಶುರುವಾಗೋದಕ್ಕಿಂತ ಮೊದಲು ಅಮೆರಿಕ ಏನು ಮಾಡಿದೆ ಅಂತ ಹೇಳಿದರೆ, ಇರಾನ್ನ ಪ್ರಮುಖ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡೋ ಮುಖಾಂತರ ಅಲ್ಲಿ ಕೆಲ ಪ್ರಮುಖ ಕಂಪ್ಯೂಟರ್ಗಳಲ್ಲಿ ಗುಪ್ತ ವೈರಸ್ಗಳನ್ನು ಅಡಾಪ್ಟ್ ಮಾಡಿಬಿಟ್ಟಿದ್ದಾರೆ ಅಮೆರಿಕ. ಇದು ಗಮನಿಸಬೇಕಾದ ಸಂಗತಿ. ಕೆಲ ಪ್ರಮುಖ ಕಂಪ್ಯೂಟರ್ಗಳಲ್ಲಿ ಗುಪ್ತ ವೈರಸ್ಗಳನ್ನು ಅಡಾಪ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ನಮಗೆ ಅವಶ್ಯಕತೆ ಇದ್ದಾಗ ಆ ಕಂಪ್ಯೂಟರ್ಗಳನ್ನು, ಆ ಜಾಮರ್ಗಳನ್ನು, ಆ ನೆಟ್ವರ್ಕ್ಗಳನ್ನು ಸಂಪೂರ್ಣವಾಗಿ ಜಾಮ್ ಮಾಡಿ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಬಳಕೆ ಮಾಡಿಕೊಳ್ಬೇಕು ಅಂತ. ಈ ಕಾರ್ಯಾಚರಣೆಯಲ್ಲಿ ಅದು ಉಪಯೋಗ ಬಂದಿದೆ ಅಮೆರಿಕಕ್ಕೆ. ಹೆಂಗೆ? ಅಮೆರಿಕ ಇರಾನ್ ವಿರುದ್ಧ ಕಾರ್ಯಾಚರಣೆ ಮಾಡುವಂತಹ ಸಮಯದಲ್ಲಿ ಜಾಮಿಂಗ್ ಮಾಡಿಬಿಟ್ಟಿದ್ದಾರೆ. ಯಾವುದ್ರ ಮುಖಾಂತರ? ನೈಟ್ರೋಜಿಯಸ್ ಮುಖಾಂತರ ಜಾಮಿಂಗ್ ಮಾಡಿ ಯಾರಿಗೂ ಕೂಡ ಗೊತ್ತಾಗದಂತೆ ತಮ್ಮ ಪೈಲಟ್ನನ್ನು ವಾಪಸ್ ಕರ್ಕೊಂಡ್ಬಂದಿದ್ದಾರೆ. ಇದೀಗ ರೆಸ್ಕ್ಯೂ ಆಪರೇಷನ್ ಯಶಸ್ವಿಯಾಗಿದೆ ಅಮೆರಿಕದ್ದು. ಹೆಂಗೆ? ಇರಾನ್ ಗಡಿಯಿಂದ ಇದೀಗ ಪೈಲಟ್ನನ್ನು ವಾಪಸ್ ಕರ್ಕೊಂಡು ಬಂದಿದೆ ಅಮೆರಿಕ. ಇದು ಗಮನಿಸಬೇಕಾದಂಥ ಸಂಗತಿ. ಹೆಂಗೆ ಕಾರ್ಯಾಚರಣೆ ಮಾಡಿತ್ತು, ಅದಕ್ಕೆ ಏನು ಹೆಸರಿಟ್ಟಿತ್ತು, ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಇದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಗಮ್ಯಸ್ಥಾನ ಸುರಕ್ಷಿತವಾಗಿ ನೆರೆಯ ರಾಷ್ಟ್ರ ಕುವೈತ್ಗೆ ಪೈಲಟ್ನನ್ನು ಸ್ಥಳಾಂತರ ಮಾಡಲಾಗಿದೆ. ಪಕ್ಕದ ರಾಷ್ಟ್ರ 250 ಕಿಲೋಮೀಟರ್ ಅಷ್ಟೇ ಇದೆ ಇರಾನ್ನಿಂದ. ಅಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ. ಕುವೈತ್ ಅಮೆರಿಕದ ಮಿತ್ರ ರಾಷ್ಟ್ರ, ಅಲ್ಲಿ ಸೇನಾ ನೆಲೆ ಕೂಡ ಇರುವಂಥದ್ದು. ಪ್ರಸಕ್ತ ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಕುವೈತ್ನ ಅಮೆರಿಕನ್ ಸೇನಾ ನೆಲೆಯಲ್ಲಿ ಪೈಲಟ್ಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಮತ್ತೊಂದು ಕಡೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಸೈನಿಕನನ್ನು ಕೈ ಬಿಡಲ್ಲ ಅನ್ನುವಂಥ ಸಂದೇಶವನ್ನು ಈ ಆಪರೇಷನ್ ಮುಖಾಂತರ ಸಂದೇಶವನ್ನು ಅಮೆರಿಕ ಪಕ್ಕದ ಇರಾನ್ ಕೊಟ್ಟಿದೆ. ಇದು ಗಮನಿಸಬೇಕಾದ ಸಂಗತಿ. ಈ ಆಪರೇಷನ್ ಆದ ನಂತರ ಆಗಿರುವಂಥ ಬೆಳವಣಿಗೆಗಳು ಅಂತ ಹೇಳಿದರೆ, ಇರಾನ್ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು, ಕುಹುಕವಾಡಿತ್ತು ಅಮೆರಿಕವನ್ನು. ಸೋತಿರುವ ಕಾರಣಕ್ಕಾಗಿ ಪೈಲಟ್ನನ್ನು
ಸುಮ್ಮನೆ ನಾವು ರಕ್ಷಣೆ ಮಾಡಿದ್ದೀವಿ ಅಂತ ಅವರು ಹೇಳಿಕೆ ಕೊಡ್ತಿದ್ದಾರೆ. ಸಾಧ್ಯವೇ ಇಲ್ಲ, ನಮ್ಮ ಇರಾನ್ ಪಡೆಗಳು ಅಮೆರಿಕದ ಇಬ್ಬರೂ ಪೈಲಟ್ಗಳನ್ನು ಹೊಡೆದು ಉಳಿಸಿದ್ದಾರೆ ಅಂತ ಇರಾನ್ ಮಾತನಾಡಿಕೊಂಡಿತ್ತು. ಆದರೆ ಅಚ್ಚರಿ ಎಂಬಂಥ ರೀತಿಯಲ್ಲಿ ಇದೀಗ ಅಮೆರಿಕ ರೆಸ್ಕ್ಯೂ ಆಪರೇಷನ್ ಯಶಸ್ವಿ ಮಾಡೋ ಮೂಲಕ ತನ್ನ ಶಕ್ತಿಯನ್ನು ತೋರಿಸಿದೆ. ವಿಕಿರಣ ಬಿಡುಗಡೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಯುದ್ಧ ಅಂತ ಹೇಳಿದ್ರೆ ನಮ್ಮ ಕಣ್ಣೆದುರಿಗೆ ಬರೋದು ಹೆಣಗಳ ರಾಶಿ, ಕ್ಷಿಪಣಿಗಳ ದಾಳಿ, ದೇಶದ ಮೂಲ ಸೌಕರ್ಯಗಳ ನಾಶ, ಸೇತುವೆಗಳು ಎಲ್ಲವೂ ಕೂಡ ನಾಶ ಆಗುವುದು. ಇದು ಕೇವಲ ಯುದ್ಧದಲ್ಲೇ ಆಗುವಂಥ ಬೆಳವಣಿಗೆ. ಒಂದು ವೇಳೆ ಪರಮಾಣು ದಾಳಿಗಳೇನಾಗ್ಬಿಟ್ರೆ, ಪರಮಾಣು ಕೇಂದ್ರಗಳ ಮೇಲೆ ಏನಾದರೂ ದಾಳಿಯಾಗಿ ವಿಕಿರಣಗಳು ಬಿಡುಗಡೆ ಆಗಿಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ಇದೇ ಅಮೆರಿಕ 1945ರಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ದಾಳಿ ಮಾಡಿತ್ತಲ್ಲ, ಪರಮಾಣು ಬಾಂಬನ್ನು ದಾಳಿ ಮಾಡಿತ್ತಲ್ಲ, ಏನಾಗಿತ್ತು ಪರಿಸ್ಥಿತಿ? 2 ಲಕ್ಷಕ್ಕೂ ಅಧಿಕ ಜನ ಅವತ್ತು ಮೃತಪಟ್ಟಿದ್ರು. ಇವತ್ತಿಗೂ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅನೇಕ ತಜ್ಞರು, ವಿಜ್ಞಾನಿಗಳು ಮಾತನಾಡೋದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ದೀರ್ಘಕಾಲೀನ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಆದರೆ ಇವೆಲ್ಲದರ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ನ ಬೂಶಹರ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿದ್ದಾರೆ. ಬೂಶಹರ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡೋ ಮುಖಾಂತರ ವಿಕಿರಣಗಳ ಬಿಡುಗಡೆಗೆ, ಅಂದರೆ ದೊಡ್ಡ ಮಟ್ಟದ ಹೊಡೆತಕ್ಕೆ ಇವರೇನಾದರೂ ಮುಂದಾದ್ರ, ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ನಾವು ಯುದ್ಧದ ಇತಿಹಾಸವನ್ನು ನೋಡ್ತಾ ಹೋಗೋದಾದರೆ ಪರಮಾಣು ಅನ್ನೋ ಪದವನ್ನು ಕೇಳಿದರೆ ನಮಗೆ ಭಯ ಬಂದ್ಬಿಡುತ್ತೆ. ನಂಟಾಜ್ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ರು. ವಾಪಸ್ ಇರಾನ್ನವರು ಇಸ್ರೇಲ್ನ ಅನೇಕ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಇದೀಗ ಬೂಶಹರ್ ಪರಮಾಣು ಕೇಂದ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದರೆ ವಿಕಿರಣ ಸೋರಿಕೆ ಏನಿದು ನೋಡ್ತಾ ಹೋಗೋದಾದರೆ ಘಟನೆ ಏನು? ಮೊದಲನೇದಾಗಿ ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಭೀಕರವಾಗಿ ದಾಳಿ ಮಾಡ್ತಾ ಇದೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಅಣುಸ್ಥಾವರಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ನ ಬೂಶಹರ್ನಲ್ಲಿರುವಂಥ ಪರಮಾಣು ಸ್ಥಾವರ ಇದು. ಅಣುಸ್ಥಾವರದ ಮೇಲೆ ದಾಳಿ ಮಾಡಿದ್ದೀವಿ ಅಂತ. ಇರಾನ್ನ ಮೊದಲ ನಾಗರಿಕ ಪರಮಾಣು ವಿದ್ಯುತ್ ಸ್ಥಾವರ ಇದು. ರಷ್ಯಾ ಮತ್ತು ಇರಾನ್ನ ಜಂಟಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಆಗಿದೆ ಇದು. ಇದರ ಮೇಲೆ ಒಟ್ಟು ಈ ಯುದ್ಧ ಶುರುವಾದ ಮೇಲೆ 4 ಬಾರಿ ದಾಳಿ ಆಗಿದೆ. 4 ಬಾರಿ, ಬರೋಬ್ಬರಿ 4 ಬಾರಿ ಬಾಂಬ್ ದಾಳಿಯಾಗಿದೆ. ಹೆಂಗೆ? ಮಾರ್ಚ್ 17ನೇ ತಾರೀಕಿಗೆ ಮುಖ್ಯ ರಿಯಾಕ್ಟರ್ನಿಂದ, ಈ ಬೂಶಹರ್ನ ಈ ಪರಮಾಣು ಕೇಂದ್ರದ ಮುಖ್ಯ ರಿಯಾಕ್ಟರ್ನಿಂದ ಕೇವಲ 350 ಮೀಟರ್ ಅಂತರದಲ್ಲಿ ಒಂದು ಬಾಂಬ್ ಬಿದ್ದಿದೆ. ಅವತ್ತು ಏನು ದೊಡ್ಡ ಮಟ್ಟದ ಬೆಳವಣಿಗೆಗಳಾಗಲಿಲ್ಲ. ಎರಡನೇದ್ದು ಮಾರ್ಚ್ 24 ಮತ್ತು 27ನೇ ತಾರೀಕಿಗೆ ದಾಳಿ ಆಯಿತು. 2 ಬಾರಿ ಅವರು ದಾಳಿ ಮಾಡಿದರು, ಆಗಲಿಲ್ಲ. ಏಪ್ರಿಲ್ 4ನೇ ತಾರೀಕಿಗೆ, ಅಂದರೆ ನಿನ್ನೆ ಬಿಟ್ಟು ಮೊನ್ನೆ, ಭದ್ರತಾ ಸಿಬ್ಬಂದಿಯೊಬ್ಬರು ಈ ದಾಳಿಗೆ ಮೃತಪಟ್ಟಿದ್ದಾರೆ ಮತ್ತು ಕಟ್ಟಡಕ್ಕೆ ಹಾನಿಯಾಗಿದೆ ಅಂತ ಇರಾನೇ ಹೇಳಿಕೊಂಡಿದೆ. ಈ ಹಿಂದೆ 3 ದಾಳಿಗಳಾದಾಗಲೂ ಕೂಡ ಕೆಲವೊಂದಿಷ್ಟು ದಾಳಿಗಳಾಗಿತ್ತು, ಯಾರೂ ಕೂಡ ವ್ಯಕ್ತಿಗಳು ಮೃತಪಟ್ಟಿರಲಿಲ್ಲ. ಅಲ್ಲಿ ರಷ್ಯಾದ ಕಾರ್ಮಿಕರು ಕೂಡ ಇದ್ದಾರೆ. ರಷ್ಯಾದ ಕಾರ್ಮಿಕರು ಕೂಡ ಈ ಏನು ಪರಮಾಣು ಕೇಂದ್ರ ಇದೆ, ಬೂಶಹರ್ ಪರಮಾಣು ಕೇಂದ್ರ ಇದೆ, ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಒಬ್ಬರು ಮೃತಪಟ್ಟಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಹಾಗಾದರೆ ಬೂಶಹರ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡೋದ್ರಿಂದ ಯಾವ್ಯಾವ ದೇಶಗಳಿಗೆ ಅಪಾಯ ಇದೆ? ಮೊದಲನೇದಾಗಿ ಕುವೈತ್ ಕೇವಲ 250 ಕಿಲೋಮೀಟರ್ನಿಂದ 280 ಕಿಲೋಮೀಟರ್ ದೂರದಲ್ಲಿದೆ. ಈ ಬೂಶಹರ್ ಪರಮಾಣು ಕೇಂದ್ರ ಇದೆ, ಇದು ಕರಾವಳಿ ತೀರದಲ್ಲಿರುವಂತಹ ಪರಮಾಣು ಕೇಂದ್ರ ಇದು. ಇಲ್ಲಿಂದ ಕೇವಲ 250 ಕಿಲೋಮೀಟರ್ ಅಂತ ಹೇಳಿದರೆ ಇಲ್ಲಿಗಿಂತ, ಬೆಂಗಳೂರಿಗಿಂತ, ಹುಬ್ಬಳ್ಳಿಗಿಂತಲೂ ಕೂಡ ಅತಿ ಹತ್ತಿರದಲ್ಲಿರುವಂಥದ್ದು. ಇಲ್ಲಿಯೂ ಕೂಡ ಹೊಡೆತ ಬೀಳುತ್ತೆ. ವಿಕಿರಣ ನೇರ ಗುರಿ ಇಲ್ಲದೆ ಅದು ಕುವೈತ್ ಮೇಲೆ ಹೋಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರು ಕೂಡ ಸಮಸ್ಯೆಯನ್ನು ಅನುಭವಿಸಬಹುದು ಅಂತ. ಹಾಗಾದರೆ ಕುವೈತ್ನಲ್ಲಿ ಒಂದು ಸಮುದ್ರ ದಂಡೆಯಲ್ಲಿ ಇದೆ ಇದು ಬೂಶಹರ್. ಸಮುದ್ರದ ನೀರನ್ನು ಈ ವಿಕಿರಣಗಳೇನಾದರೂ ಸೇರಿಬಿಟ್ರೆ ಕುಡಿಯುವ ನೀರಿನ ಪರಿಸ್ಥಿತಿಗಳೇನಾಗ್ಬೋದು? ಕುಡಿಯುವ ನೀರಿಗೆ ದೊಡ್ಡ ಮಟ್ಟದ ಹಾಹಾಕಾರ ಆಗ್ಬೋದು. ಇದರ ಜೊತೆಗೆ ಇರಾನ್ನಿಂದ ಕುವೈತ್ ಕಡೆ ಶಮಾರ್ ಎನ್ನುವಂತಹ ಒಂದು ಈ ಮಾರುತಗಳು ಬೀಸುತ್ತೆ. ಆ ಶಮಾರ್ ಮಾರುತಗಳ ಮುಖಾಂತರ ಕುವೈತ್ಗೆ ಏನಾದರೂ ವಿಕಿರಣಗಳು ಹೋದರೆ ಅಲ್ಲಿಯ ಜನರ ಜೀವನದ ಮೇಲೆ ಅಸ್ತವ್ಯಸ್ತ ಆಗುತ್ತೆ. ಇದು ಕುವೈತ್ ಮೇಲೆ ಆಗಿರುವಂತಹ ಬೆಳವಣಿಗೆ. ಎರಡನೆಯ ದೇಶ ಸೌದಿ ಅರೇಬಿಯಾದ ಮೇಲೆ ಏನು ಪರಿಣಾಮ ಆಗಬಹುದು, ಯಾವ ಕಾರಣಕ್ಕಾಗಿ ಪರಿಣಾಮ ಆಗುತ್ತೆ? 50% ಸಮುದ್ರದ ನೀರಿನ ಮೇಲೆ ಅವಲಂಬನೆ ಆಗಿರುವಂತಹ ದೇಶ ಇದು. ಅಲ್ ಜುಬೈಲ್ ಮತ್ತು ದಮಾಮ್ ನಗರಗಳಿಗೆ ಒಂದು ದೊಡ್ಡವಾದಂಥ ಹೊಡೆತ ಬೀಳುತ್ತೆ. ನೇರವಾದಂಥ ಅಪಾಯ ಇದೆ ಸೌದಿ ಅರೇಬಿಯಾದಲ್ಲಿ.
50% ಕುಡಿಯುವ ನೀರಿಗಾಗಿ ಸಮುದ್ರದ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ ಅವರು. ಹೀಗಾಗಿ ಅವ್ರಿಗೆ ಹೊಡೆತ ಬೀಳುತ್ತೆ. ಮತ್ತೊಂದು ಕಡೆ ಸೌದಿ ಅರೇಬಿಯಾದ ಎಕಾನಮಿ ನಿಂತಿರೋದೇ ತೈಲ ಉತ್ಪನ್ನ ಮತ್ತು ಅನಿಲದ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಇದ್ದಾರೆ ಅವರು. ಇಂಥದ್ದೊಂದು ವಿಕಿರಣಗಳು ಹೋಗ್ಬಿಟ್ರೆ ತೈಲ ಸಾಗಾಟ ಹೆಂಗಾಗುತ್ತೆ, ತೈಲ ಪಳವಳಿಕೆ ಹೆಂಗಾಗುತ್ತೆ ಸಮುದ್ರದಲ್ಲಿ, ಅದು ಕೂಡ ಕಷ್ಟ ಆಗ್ಬಿಡುತ್ತೆ. ಮತ್ತೊಂದು ಕಡೆ ಹಜ್ ಮತ್ತು ಉಮ್ರಾ ಯಾತ್ರಾರ್ಥಿಗಳು ಬರ್ತಾರೆ. ಹಜ್ಗೆ ಅತಿ ಹೆಚ್ಚು ಜನ ಬರ್ತಾರೆ ಸೌದಿ ಅರೇಬಿಯಾಕ್ಕೆ. ಹೀಗಾಗಿ ಆ ಯಾತ್ರಾರ್ಥಿಗಳು ಕೂಡ ಬರೋದು ಕಡಿತ ಆಗಿ ಹೋಗ್ಬಿಡುತ್ತೆ. ಪ್ರವಾಸೋದ್ಯಮದ ಮೇಲೆಯೂ ಕೂಡ ಸೌದಿ ಅರೇಬಿಯಾಕ್ಕೆ ಹೊಡೆತ ಬೀಳಬಹುದು. ಜಾಗತಿಕವಾಗಿ ಆರ್ಥಿಕತೆಯ ದೃಷ್ಟಿಯಲ್ಲಿ ಸೌದಿ ಅರೇಬಿಯಾ ದಿವಾಳಿ ಆಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ಬಹರೇನ್ ಮತ್ತು ಕತಾರ್ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ. ಅತ್ಯಂತ ಚಿಕ್ಕ ರಾಷ್ಟ್ರ, ದ್ವೀಪ ರಾಷ್ಟ್ರಗಳು ಬಹರೇನ್ ಮತ್ತು ಕತಾರ್, ಇವುಗಳ ಮೇಲೆಯೂ ಕೂಡ ಇಡೀ ದೇಶವೇ ವಿಕಿರಣದ ವ್ಯಾಪ್ತಿಗೆ ಬರೋ ಸಾಧ್ಯತೆ ಇದೆ. ಹೆಂಗೆ ಅಂತೀರಾ? ಇದರ ವಿಸ್ತೀರ್ಣ ಅತ್ಯಂತ ಕಡಿಮೆ ಇರುವಂತಹ ದೇಶಗಳಿಗೆ ಅತ್ಯಂತ ಕಡಿಮೆ ವಿಸ್ತೀರ್ಣವನ್ನು ಹೊಂದಿದೆ. ಒಂದು ವೇಳೆ ವಿಕಿರಣಗಳು ಪಸರಿಸಿಬಿಟ್ರೆ ಅಲ್ಲಿರುವಂಥ ಜನರನ್ನು ಕೂಡ ನೀವು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಚಿಕ್ಕ ರಾಷ್ಟ್ರಗಳಿವು, ಇವುಗಳು ಕೂಡ ನೇರವಾದ ಹೊಡೆತವನ್ನು ತೆಗೆದುಕೊಳ್ಳುತ್ತೆ. ವಿಸ್ತೀರ್ಣದಲ್ಲಿ ಸಣ್ಣದಾಗಿದೆ ಬಹರೇನ್ ಮತ್ತು ಕತಾರ್. ಈ ದೇಶಗಳಲ್ಲಿ ವಿಕಿರಣ ಸಂಪೂರ್ಣವಾಗಿ ಆವರಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವುಗಳ ಮೇಲೆಯೂ ಕೂಡ ಬಹರೇನ್ ಮತ್ತು ಕತಾರ್ ಇದೆ, ಈ ದೇಶಗಳ ಮೇಲೆ ಕೇವಲ 780 ಚದುರ ಕಿಲೋಮೀಟರ್ ಇರುವಂತಹ ದೇಶ ಬಹರೇನ್. ಹೀಗಾಗಿ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅವರಿಗೆ. ಮತ್ತೊಂದು ಕಡೆ ಕತಾರಿಗೊಂದು ಸಮಸ್ಯೆ ಏನಂತ ಹೇಳಿದ್ರೆ, ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲವನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ, ಅದ್ರ ಮೇಲೆ ಹೊಡೆತ ಬೀಳಬಹುದು. ಮತ್ತೊಂದು ಕಡೆ ಸಣ್ಣ ದ್ವೀಪ ಆಗಿರೋದ್ರಿಂದ ಅಸ್ಥಿರತೆಯ ಭೀತಿ ಅಂತೂ ಸಹಜವಾಗಿದ್ದೇ ಇದೆ ಇವರಿಗೆ. ಇದರ ಜೊತೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಇದಕ್ಕೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಅಬುದಾಬಿ ಮತ್ತು ದುಬೈ ನಗರಗಳ ಮೇಲೆ ವಿಕಿರಣದ ಪರಿಣಾಮ ಬೀರಬಹುದು. ಈಗಾಗಲೇ ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಅವರು ದಾಳಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಪ್ರವಾಸೋದ್ಯಮಕ್ಕೆ ಅಲ್ಲಿ ಹೊಡೆತ ಬಿದ್ದಿದೆ, ವಿಮಾನಯಾನ ಸ್ಥಗಿತಗೊಂಡಿದೆ, ವ್ಯಾಪಾರ ಎಲ್ಲದರ ಮೇಲೆ ಹೊಡೆತ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ವಿಮಾನ ಏನಿದೆ, ಜಗತ್ತಿನಲ್ಲಿ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ದುಬೈದು. ಒಂದು ವೇಳೆ ವಿಕಿರಣಗಳು ಪಸರಿಸಿಬಿಟ್ರೆ ಅಲ್ಲಿ ಶಾಶ್ವತವಾಗಿ ಸಮಸ್ಯೆಗಳು ಆಗ್ಬೋದು ಅನ್ನೋಂಥದ್ದು. ಮತ್ತೊಂದು ಕಡೆ ಹಾರ್ಮುಜ್ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಬೇಕಾದಂತಹ ಜಲಸಂಧಿ, ಈ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆ ಆಗಬಹುದು ಅಂತ ಲೆಕ್ಕಾಚಾರ ಇದೆ. ಹಾಗಾದರೆ ಈ ವಿಕಿರಣದ ಭೀಕರ ಪರಿಣಾಮಗಳೇನು? ತ್ವರಿತ ಸಾವು ಆಗ್ಬೋದು ಅಂತ ಹೇಳ್ತಾರೆ. ಅತಿಯಾದ ವಿಕಿರಣಕ್ಕೆ ತುತ್ತಾದರೆ ಕೆಲವೇ ಗಂಟೆಗಳಲ್ಲಿ ಮೃತಪಡ್ತಾರೆ. ಬಿಕಾಸ್ ಜೀವಕೋಶಗಳ ನಾಶ ಆಗುತ್ತೆ, ನರಮಂಡಲದಲ್ಲಿ ವೈಫಲ್ಯ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆ ಕುಸಿತ ಆಗುತ್ತೆ, ರಕ್ತದ ಉತ್ಪಾದನೆಯು ಕೂಡ ಸ್ಥಗಿತ ಆಗುತ್ತೆ. ಹೀಗಾಗಿ ದಿಢೀರಂತೆ ಇದರಲ್ಲಿ ಮೃತಪಡ್ತಾರೆ. ತ್ವರಿತ ಸಾವು. ಎರಡನೇದು ಕ್ಯಾನ್ಸರ್ ಬರಬಹುದು ಅಂತ ಹೇಳ್ತಾರೆ. ಕ್ಯಾನ್ಸರ್ cesium 137 ಅಥವಾ ಅಯೋಡಿನ್ 131 ವಿಕಿರಣದಿಂದ ಕ್ಯಾನ್ಸರ್ ಬರಬಹುದು ಅಂತ. ಹೆಂಗೆ? ಈ ವಿಕಿರಣಗಳು ದೇಹವನ್ನು ಅಂದರೆ ಹೋಗೋದ್ರಿಂದ ಜೀವಕೋಶಗಳ ಅಸಹಜ ಬೆಳವಣಿಗೆ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನು DNA ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ತಪ್ಪು ಸಂದೇಶಗಳೆಲ್ಲ ರವಾನೆ ಆಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಆಗುವಂಥ ಬೆಳವಣಿಗೆಗಳು. ಇದಾದ ನಂತರ ಜೀವಕೋಶಗಳ ಅಸಹಜ ಬೆಳವಣಿಗೆಗಳಾಗುತ್ತೆ. ಈ ಸಹಜ ಬೆಳವಣಿಗೆ ಆದ ನಂತರ ಅದು ಗಡ್ಡೆ ಆಗುತ್ತೆ, ಗಡ್ಡೆಯಿಂದ ಕ್ಯಾನ್ಸರ್ ಆಗುತ್ತೆ. ಬಟ್ ಇದು ಕ್ಷಣಾರ್ಥದಲ್ಲಿ ಆಗೋಲ್ಲ. ಇದಕ್ಕೊಂದು ಸೂಕ್ತ ಅವಧಿ ಅಂತ ಕರೀತಾರೆ. 7 ರಿಂದ 30 ವರ್ಷದ ಅವಧಿಯಲ್ಲಿ ಇದು ಆಗಬಹುದು ಅನ್ನೋ ಲೆಕ್ಕಾಚಾರಗಳು. ಮತ್ತೊಂದು ಕಡೆ ಮೂರನೇದು ಪರಿಸರ ನಾಶ. ಸಮುದ್ರದ ನೀರು ಕಲುಷಿತ ಆಗುತ್ತೆ, ತಾಪಮಾನ ಹೆಚ್ಚಳ ಆಗುತ್ತೆ. ಸಮುದ್ರದ ನೀರು ಕಲುಷಿತಗೊಂಡ್ರೆ ಸಂಕಷ್ಟ ಸಹಜವಾಗಿ ಮಧ್ಯಪ್ರಾಚ್ಯದಲ್ಲಿ. ಮತ್ತೊಂದು ಕಡೆ ಈ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಅಮೆರಿಕ ಇಂಥದ್ದೊಂದು ದಾಳಿ ಮಾಡಿದ 75 ವರ್ಷಗಳ ಕಾಲ ಅಲ್ಲಿ ಏನನ್ನೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಯ ತಜ್ಞರೇ ಹೇಳಿದ್ರು. ಆ ಪರಿಪ್ರಮಾಣದಲ್ಲಿ ಪರಿಸರ ನಾಶ ಆಗೋ ಸಾಧ್ಯತೆ ಇದೆ. ಹಾಗಾದರೆ ಈ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಏನು ಹೇಳಿದೆ? ಕ್ಷಿಪಣಿ ದಾಳಿ ಆಗಿರೋದು ಖಚಿತ ಅಂತ ಅವರೆಲ್ಲ ಒಪ್ಕೊಂಡಿದ್ದಾರೆ. ಇಂಥದ್ದೊಂದು ದಾಳಿ ಆಗಿದೆ ಅಂತ. ಬೂಶೆಹರ್ ಸ್ಥಾವರದ ಮೇಲೆ ಕ್ಷಿಪಣಿ ಅಪ್ಪಳಿಸಿರೋದು ದೃಢ ಅಂತ. ಅಂದರೆ ಆಗಿದೆಯೋ ಇಲ್ಲೋ ಅನ್ನುವಂಥ ಬೆಳವಣಿಗೆಗಳಾಗಿತ್ತು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇಲ್ಲ, ಇಂಥದ್ದೊಂದು ದಾಳಿ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿಬ್ಬಂದಿ ಒಬ್ಬರು ಬಲಿಯಾಗಿದ್ದಾರೆ ಅಂತ. ಸೈಟ್ನ ಭೌತಿಕ ರಕ್ಷಣಾ ಸಿಬ್ಬಂದಿ ಅವರು ಬಲಿಯಾಗಿದ್ದಾರೆ ಅಂತ. ನಾನು ಅವಾಗ ಹೇಳಿದೆ, ರಷ್ಯಾದ ಕೆಲ ಕಾರ್ಮಿಕರಲ್ಲೆಲ್ಲ ಕೆಲಸ ಮಾಡ್ತಾರೆ ಅಂತ. ಹೀಗಾಗಿ ಒಬ್ಬ ಸಿಬ್ಬಂದಿಯಲ್ಲಿ ಬಲಿಯಾಗಿದ್ದಾರೆ. ಅಮೆರಿಕ ಕ್ಷಿಪಣಿಯ ತುಣುಕುಗಳು ತಗಲಿ ಆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಅಂತ. ಹೀಗಾಗಿ ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನು ಕೂಡ ರಷ್ಯಾ ವಾಪಸ್ ಕರೆಸ್ಕೊಳ್ತಿದೆ ಅನ್ನುವಂಥ ಡೀಟೇಲ್ಸ್ ಕೂಡ ಇರಾನ್ನಿಂದ ಬರ್ತಾ ಇದೆ.
ಮತ್ತೊಂದು ಕಡೆ ಕಟ್ಟಡಕ್ಕೆ ಹಾನಿಯಾಗಿದೆ. ಸ್ಫೋಟದ ತೀವ್ರತೆಗೆ ಸಹಜವಾಗಿ ಸ್ಥಾವರದಲ್ಲಿ ಸಾಕಷ್ಟು ಹಾನಿಯಾಗಿರೋದು. ಮತ್ತೊಂದು ಕಡೆ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ, ಕಟ್ಟಡಕ್ಕೆ ಹಾನಿಯಾಗಿದೆ, ಎಲ್ಲವೂ ಓಕೆ. ಎಲ್ಲಕ್ಕಿಂತ ಮಹತ್ವದ್ದು ವಿಕಿರಣ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ ಅನ್ನೋ ಪ್ರಶ್ನೆಗೆ ವಿಕಿರಣ ಸೋರಿಕೆ ಆಗಿಲ್ಲ ಅಂತ IAEA ಕೊಟ್ಟಂತ ಮಾಹಿತಿ, ವಿಕಿರಣ ಸೋರಿಕೆ ಆಗಿಲ್ಲ. ದೇವರ ನಾಡು ಅಂತ ಕರೆಸಿಕೊಳ್ಳುವ ಕೇರಳದಲ್ಲಿ ಏಪ್ರಿಲ್ 9ನೇ ತಾರೀಕಿಗೆ ವಿಧಾನಸಭಾ ಚುನಾವಣೆ ಇದೆ. ಈ ವಿಧಾನಸಭಾ ಚುನಾವಣೆಯ ಹೊತ್ತಲ್ಲೇ ಸಮೀಕ್ಷೆ ಒಂದು ಹೊರಬಿದ್ದಿದೆ. ಏನು ಹೇಳ್ತಾ ಇದೆ ಸಮೀಕ್ಷೆ? ಯಾವ್ಯಾವ ಪಾರ್ಟಿಗೆ ಎಷ್ಟೆಷ್ಟು ಸ್ಥಾನಗಳನ್ನು ಈ ಸಮೀಕ್ಷೆಯಲ್ಲಿ ಕೊಡಲಾಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಮೀಕ್ಷೆ ಹೊರಬಿದ್ದಿರೋದು ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನಗಳು ನೋಡ್ತಾ ಹೋಗೋದಾದ್ರೆ, ಮೈತ್ರಿಕೂಟ ಅಥವಾ ಪಕ್ಷಕ್ಕೆ, ಅದು UDF ಆಗಿರ್ಬೋದು, LDF ಆಗಿರ್ಬೋದು, ಯಾರಿಗೆ ಎಷ್ಟು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, UDFಗೆ 76ರಿಂದ 85 ಸ್ಥಾನಗಳು ಬರ್ಬೋದು ಅಂತ, ಸ್ಥಾನಗಳ ಅಂದಾಜು 76ರಿಂದ 85 ಬರಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. UDFಗೆ ಅವರ ಮತ ಪ್ರಮಾಣ 42ರಿಂದ 44ರಷ್ಟು ಮತಗಳಿಕೆಯನ್ನು ಕೇರಳದಲ್ಲಿ ಅವರು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಬಹುದು ಅಂತ. ಅಂದರೆ ಕಾಂಗ್ರೆಸ್ ನೇತೃತ್ವದ UDF ಇದು. ಇನ್ನು LDF ಕಮ್ಯುನಿಸ್ಟ್ ಪಾರ್ಟಿ CPIM ಅಂದರೆ ಏನು ವಿಜಯನ್ ಇದ್ದಾರೆ ಅವರ ಪಾರ್ಟಿ 55ರಿಂದ 60 ಸ್ಥಾನವನ್ನು ಅವರು ಪಡೆದುಕೊಳ್ಬಹುದು. 37ರಷ್ಟು ಅವರಿಗೆ ಓಟ್ ಬರ್ಬೋದು, 37ರಿಂದ 39 ಅಂತ. ಇನ್ನು BJP ನೇತೃತ್ವದ NDA ಮೈತ್ರಿಕೂಟಕ್ಕೆ 13ರಿಂದ 14ರಷ್ಟು 13.5ರಿಂದ 14.8ರಷ್ಟು ಮತಗಳಿಕೆ ಆಗ್ಬೋದು. 1ರಿಂದ 3 ಸ್ಥಾನಗಳನ್ನು NDA ಅವರು ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇನ್ನು ಇತರರು 2ರಿಂದ 2.5ರಷ್ಟು ಮತಗಳನ್ನು ಪಡೆದುಕೊಂಡ್ರೆ ಅವರು ಗಳಿಸುವಂತಹ ಸ್ಥಾನಗಳು ಶೂನ್ಯ ಅಂತ ಹೇಳ್ತಾ ಇರೋದು. ಇದರ ಜೊತೆಗೆ ಸಮೀಕ್ಷೆಯಲ್ಲಿ UDF ಪರ ಅಲೆಗೆ ಕಾರಣ ಏನು, ಇದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, 10 ವರ್ಷಗಳ ಆಡಳಿತ ವಿರೋಧಿ ಅಲೆ ಇದೆ. ಬಿಕಾಸ್ ಕೇರಳ ಚುನಾವಣೆಯಲ್ಲಿ ಏನಾಗಿತ್ತು ಅಂತ ಹೇಳಿದರೆ, 1977ರಿಂದ 2021 ತನಕವೂ ಕೂಡ ಯಾವುದೇ ಪಾರ್ಟಿ ಒಮ್ಮೆ ಅಧಿಕಾರಕ್ಕೆ ಬಂದು ಅಂದರೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಆದರೆ 2016ರಲ್ಲಿ ಅಧಿಕಾರಕ್ಕೆ ಬಂದಿದ್ದಂಥ ಪಿಣರಾಯಿ ವಿಜಯನ್ ಅವರ ಪಾರ್ಟಿ ಒನ್ಸ್ ಅಗೇನ್ 2021ರಲ್ಲೂ ಕೂಡ ಅಧಿಕಾರಕ್ಕೆ ಬಂದಿತ್ತು. 10 ವರ್ಷ ಅಧಿಕಾರದಲ್ಲಿದ್ದಾರೆ. ಅವರಿಗೆ ಒಂದು ಸ್ವಲ್ಪ ವಿರೋಧಿ ಅಲೆ ಇದೆ ಎನ್ನುವಂತಹ ಸುದ್ದಿ ಇದೆ. ಇದರ ಜೊತೆಗೆ ಪ್ರಮುಖ ಸಮಸ್ಯೆಗಳಿದೆ, ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದೆ, ಅಲ್ಪಸಂಖ್ಯಾತ ಮತಗಳ ಧ್ರುವೀಕರಣ ಆಗ್ಬೋದು ಅಂತ, ಅದು ಕಾಂಗ್ರೆಸ್ ಮತ್ತು ಇದರ ಜೊತೆಗೆ ಎಡಪಕ್ಷಗಳ ನಡುವೆ ಆಗ್ಬೋದು ಅಂತ. ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದ ಮತಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಹೋಗಿತ್ತು. ಆದರೆ ಈ ಬಾರಿ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಿಶ್ಚಿಯನ್ರು ಯಾವ ಕಡೆ ಹೋಗ್ತಾರೆ? ಯಾಕಂದರೆ ಕೇರಳದ ಮಧ್ಯಭಾಗದಲ್ಲಿ ಕ್ರಿಶ್ಚಿಯನ್ರಿದ್ದರೆ ಕೇರಳದ ಉತ್ತರ ಭಾಗದಲ್ಲಿ ಮುಸ್ಲಿಮರ ಓಟ್ಗಳು ಜಾಸ್ತಿ ಇದೆ. ಮುಸ್ಲಿಂ ಓಟ್ಗಳನ್ನು ಎಡಪಕ್ಷಗಳು ಮತ್ತು ಅದರ ಜೊತೆ ಕಾಂಗ್ರೆಸ್ ಜೊತೆಗೂ ಕೂಡ ಹಂಚಿಕೆ ಆಗ್ತಾ ಇತ್ತು. ಆದರೆ ಈ ಬಾರಿ ಅದು ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಜಾತಿ ಧರ್ಮ ಮೀರಿದಂಥ ಬದಲಾವಣೆ ಇದೆ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳ ಮತಗಳು ಕೂಡ ಸದ್ಯಕ್ಕಿರುವಂಥದ್ದು. ಹಾಗಾದರೆ CM ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಸಮೀಕ್ಷೆ ಒಂದು ವರದಿ ಕೊಟ್ಟಿದೆ. ರಮೇಶ್ ಚೆನ್ನಿಚತ್ತಲ್ ಇವ್ರ ಬಗ್ಗೆ, ಇವರು ಮುಖ್ಯಮಂತ್ರಿ ಆಗಬೇಕು ಅಂತ 24%. ಇವರು ಹಿಂದೆ ಗೃಹ ಸಚಿವರಾಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. 4 ಬಾರಿ ಇವರು MP ಕೂಡ ಆಗಿದ್ದರು, ಸಂಸದರಾಗಿದ್ದರು, KPCC ಅಧ್ಯಕ್ಷರಾಗಿ 9 ವರ್ಷ ಕೆಲಸ ಮಾಡಿದ್ದಾರೆ. ಎರಡನೇದು ಪಿಣರಾಯಿ ವಿಜಯನ್ ಅವರ ಹೆಸರಿದೆ. 2 ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ರೆ ಒನ್ಸ್ ಅಗೇನ್ ಅವ್ರ ಬಗ್ಗೆ 2ನೇ ಸ್ಥಾನದಲ್ಲೇ ಅವರಿದ್ದಾರೆ. VD ಸತೀಶನ್ UDF ಇಂದ ಇರೋರು 5 ಬಾರಿ ಶಾಸಕರಾಗಿದ್ದಾರೆ. 2021ರಿಂದ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸವನ್ನು ಮಾಡಿದ್ರು. 3ನೇದು KK ಶೈಲಜಾ LDFನಿಂದ. ಇವರಿಗೆ ಟೀಚರ್ ಶೈಲಜಾ ಅಂತ ಕರೀತಾರೆ. ಬಿಕಾಸ್ ಇವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲು ಟೀಚರ್ ಆಗಿ ಏನೋ ವರ್ಕ್ ಮಾಡ್ತಾ ಇದ್ರು, ಹೀಗಾಗಿ ಇವರಿಗೆ ಟೀಚರ್ ಶೈಲಜಾ ಅಂತ ಕರೀತಾರೆ. ಕೇರಳ ರಾಜಕಾರಣದ ಇತಿಹಾಸದಲ್ಲಿ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡು, ಅಂದರೆ 60,000 ಮತಗಳ ಅಂತರದಲ್ಲಿ ಗೆಲ್ಲುವ ಮೂಲಕ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದಂತಹ ವ್ಯಕ್ತಿ ಶೈಲಜಾ. ಹೀಗಾಗಿ ಅವರ ಹೆಸರು ಕೂಡ ಇದೆ. ಶಶಿ ತರೂರ್ ಅವರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು. ಅದಾದ ನಂತರ 2009ರಿಂದ ಇಲ್ಲಿವರೆಗೂ ಸಂಸದರಾಗಿ ಆಯ್ಕೆ ಆಗಿದ್ರೆ ಅವರ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಕೇರಳದ್ದಾಯಿತು, ನಮ್ಮದೇ ಕರ್ನಾಟಕದ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಇದೆ. ಹಾಗಾದರೆ ದಾವಣಗೆರೆಯಲ್ಲಿ ಏನು ಲೆಕ್ಕಾಚಾರಗಳಾಗ್ತಾ ಇದೆ, ಯಾರು ಗೆಲ್ಲಬಹುದು, ಏನು ಎತ್ತ ಅಂತ
ಕಾಂಗ್ರೆಸ್ಗೆ ಪ್ಲಸ್ ಮತ್ತು ಮೈನಸ್ ಏನು? ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ಪಾರಂಪರಿಕ ಮತ ಬ್ಯಾಂಕ್ ಇದೆ. ಅಂದರೆ 2008ರಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ ಅವರೆಲ್ಲ ಓಟ್ ಹಾಕ್ತಾ ಬರುತ್ತಾ ಇರೋದನ್ನು ನೋಡಿದ್ದೇವೆ. ಮೇಲ್ನೋಟಕ್ಕೆ ಮುಸ್ಲಿಂ ಈ ಬಂಡಾಯ ಏನಿದೆ ಅದು ಶಮನ ಆದಂತೆ ಕಾಣಿಸ್ತಾ ಇದೆ. ಬಿಕಾಸ್ ಪೈಲ್ವಾನ್ ಆಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಕಾಂಗ್ರೆಸ್ ಮುಖಂಡಗಳು ಏನು ನಾಮಿನೇಷನ್ ಬಂದಿದ್ದರು ಅವರೆಲ್ಲರನ್ನು ಕೂಡ ತಣಿಸುವ ಪ್ರಯತ್ನವನ್ನು ಮಾಡಿದೆ. ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ತಿದೆ, ಒಳಗಡೆ ಗೊತ್ತಿಲ್ಲ. ಮೊನ್ನೆದು ಸಾದಿಕ್ ಪೈಲ್ವಾನ್ ಸಮಾಧಾನವಾಗಿದ್ದರೂ ಕೂಡ SDPI ಅವರೊಬ್ಬರು ಕ್ಯಾಂಡಿಡೇಟ್ ಇದ್ದಾರೆ ಮುಸ್ಲಿಮಿಂದ, ಮತ್ತು ಜೊತೆಗೆ 13 ಜನ ಮುಸ್ಲಿಂ ಕ್ಯಾಂಡಿಡೇಟ್ಗಳು ಕೂಡ ಚುನಾವಣೆಯಲ್ಲಿದ್ದಾರೆ. ಹಿಂದೆ 1983 ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿತ್ತು. ಏನು ಬೆಳವಣಿಗೆಗಳಾಗಿತ್ತು? ಕೇಶವಮೂರ್ತಿ ಅಂತ, ನಾಗಮ್ಮ ಕೇಶವಮೂರ್ತಿ ಅಂತ ಒಬ್ಬರು ಚುನಾವಣೆಯಲ್ಲಿದ್ದರು, ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ. ಕಾಂಗ್ರೆಸ್ ಟಿಕೆಟ್ ಸಿಗದೇ ಇರೋದಕ್ಕಾಗಿ ಮುಸ್ಲಿಂ ಅಭ್ಯರ್ಥಿಯಾಗಿ ಒಬ್ಬರು ಮೊಹಮ್ಮದ್ ಇಕ್ಬಾಲ್ ಸಾಬ್ ಅಂತ ಚುನಾವಣಾ ಕಣಕ್ಕೆ ನಿಂತಿದ್ದು. ಮುಸ್ಲಿಂ ಟಿಕೆಟ್ ಸಿಕ್ಕಿರಲಿಲ್ಲ ಅವರಿಗೆ ಕಾಂಗ್ರೆಸ್ನಿಂದ. ಹೀಗಾಗಿ ಅವರು ಪಕ್ಷೇತರಾಗಿ ನಿಂತಿದ್ರು. ಆ ಪಕ್ಷೇತರಾಗಿ ನಿಂತು 17,000 ಮತಗಳನ್ನು ಪಡೆದುಕೊಂಡಿದ್ದಕ್ಕೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅವತ್ತು ಸೋಲನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ದಾವಣಗೆರೆಯಲ್ಲಿ ಆಗಿತ್ತು. ಈ ಬಾರಿ ಏನಾಗುತ್ತೆ ಸದ್ಯಕ್ಕಿರುವಂಥ ಪ್ರಶ್ನೆ. ಹಾಗಾದರೆ ಬಿಜೆಪಿಗೆ ಏನು ಪ್ಲಸ್ ಪಾಯಿಂಟ್ ಇದೆ? ಬಿಜೆಪಿಗೆ ವರದಾನ ಏನಿದೆ ದಾವಣಗೆರೆಯಲ್ಲಿ? ಬಿಜೆಪಿ ತಂತ್ರಗಾರಿಕೆ, ಸಾಮಾನ್ಯ ಕಾರ್ಯಕರ್ತರಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ, ಒಂದು ಅನುಕಂಪ ಇದೆ. ಬಿಜೆಪಿಯವರು ಅಲ್ಲಿ ಗೆಲ್ತಾ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಅಹಿಂದ ಮತಗಳ ಮೇಲೆ ಅವರೆಲ್ಲ ಕಣ್ಣಿಟ್ಟಿದ್ದಾರೆ. ST ಸಮುದಾಯಕ್ಕೆ ಸೇರಿರುವಂಥ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಹಿಂದೆ ದಾವಣಗೆರೆಯಲ್ಲಿ ಬಣ ರಾಜಕಾರಣ ಇತ್ತು, ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರತಿ ಚುನಾವಣೆಗೂ ಕೂಡ ತನ್ನ ಅಭ್ಯರ್ಥಿಯನ್ನು ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿ ಅಜಯ್ ಅವರಿಗೆ ಟಿಕೆಟ್ ಕೊಟ್ಟಿದ್ದರು, ಈ ಬಾರಿ ಮತ್ತೊಬ್ಬರಿಗೆ ಅವರು ಟಿಕೆಟನ್ನು ಕೊಡ್ತಿದ್ದಾರೆ. ಇದು ಕೂಡ ಮೈನಸ್ ಆಗಬಹುದು ಬಿಜೆಪಿಗೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆ ಕುಟುಂಬ ರಾಜಕಾರಣದ ಬಗ್ಗೆ, ಅಂದರೆ SS ಮಲ್ಲಿಕಾರ್ಜುನ್ ಮಿನಿಸ್ಟರ್ ಇದ್ದಾರೆ, ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ MP ಇದ್ದಾರೆ. ಇದೀಗ ಮತ್ತೆ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಕುಟುಂಬ ರಾಜಕಾರಣಕ್ಕೆ ಹೋಗ್ತಿದ್ದಾರೆ ಅಂತ. ಹಾಗಾದರೆ ದಾವಣಗೆರೆಯಲ್ಲಿ ಜಾತಿ ಲೆಕ್ಕಾಚಾರ ಹೆಂಗಿದೆ ನೋಡ್ತಾ ಹೋಗೋದಾದರೆ, ಮುಸ್ಲಿಂ ಸಮುದಾಯ 40% ಅಂದರೆ 40% ಅಂತ ಹೇಳಿದರೆ 80,000 ಮತಗಳು ಅವ್ರದ್ದೇ ಇದೆ ಅಂತ ಹೇಳ್ತಾರೆ. ವೀರಶೈವ ಲಿಂಗಾಯತ 35,000. ಸಮತ್ ಶಾಮನೂರು ಕೂಡ ಲಿಂಗಾಯತ ಸಮುದಾಯದ ನಾಯಕ, ಇದನ್ನು ನಾವು ಗಮನಿಸಬೇಕು. ಇತರೆ ದಲಿತ ಹಾಗೂ 25,000 ಮತಗಳು ಅಂತ ಹೇಳ್ತಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 2,32,564 ಇದೆ. ಪುರುಷರು ಅದರಲ್ಲಿ 1,14,165, ಮಹಿಳೆಯರು 1,18,355 ಇದ್ದಾರೆ. ತೃತೀಯ ಲಿಂಗಿಗಳು 44, ಯುವ ಮತದಾರರು 2,704 ಅಂತ ಹೇಳ್ತಾರೆ. ಅಂದರೆ 85ಕ್ಕಿಂತ ಅಧಿಕ ವಯಸ್ಸಿರೋರು 2,157 ಅಂತ ಹೇಳ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಜಿ ಕನ್ನಡ ನ್ಯೂಸ್ನ DNA. ಜಿ ಹಿಂದಿಯಲ್ಲಿಯೂ ಕೂಡ ರಾತ್ರಿ 8:55 ಜಿ DNA ಪ್ರಸಾರ ಆಗುತ್ತೆ, ನೀವು ಅಲ್ಲಿಯೂ ಕೂಡ ನೋಡಬಹುದು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.